ಸ್ನೇಹಿತರೆ ನಮಸ್ತೆ. ನೋಡಿ, ನಾನು ಆವಾಗಲೇ ಒಂದು ಲೈವ್ ಮಾಡಿ ಸ್ಟಾಪ್ ಮಾಡಿದ್ದೆ. ನಾನು ಮೇಘನಾ ಇಂಟರ್ನ್ಯಾಷನಲ್ ಒಂದು ಇನ್ಶೂರೆನ್ಸ್ ಕಂಪ್ನಿಯವ್ರ ಹತ್ರ ಹೋಗ್ತೀನಿ, ಮಾತಾಡ್ತೀನಿ. ನನಗೊಂದಷ್ಟು ಗೊಂದಲಗಳಿದ್ದಾವೆ, ಅದ್ರ ಬಗ್ಗೆ ಮಾಹಿತಿ ತೊಗೊಬೇಕು ಮತ್ತು ನಿಮಗೆ ಅದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದು. ನಾನು ಆವಾಗಲೇ ಹೇಳ್ದಂಗೆ ಒಂದು ಇನ್ಸಿಡೆಂಟು ಅಂದರೆ ಪೊಲೀಸ್ ಕಂಪ್ಲೇಂಟನ್ನು ಕೊಡೋದು ಯಾವ ರೀತಿ ಅಂತೇಳಿ. ಈಗ ಫಿಸಿಕಲ್ ಆಗಿ ಕಂಪ್ಲೇಂಟನ್ನು ನಾವು ಯಾವ ಸಂದರ್ಭದಲ್ಲಿ ಹೋಗಿ ಸ್ಟೇಷನ್ಗೆ ಹೋಗಿ ಕೊಡಬೇಕು, ಅಥವಾ ಸ್ಟೇಷನ್ಗೆ ಹೋಗದಂತೆ ನಾವು ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿ ನಮ್ಮ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದಾ, ಇದು ಹೆಂಗೆ ಮಾಡಬೇಕು, ಯಾವುದ್ರ ಮುಖಾಂತರ ಮಾಡಬೇಕು ಅನ್ನೋ ಮಾಹಿತಿನ ನಾನು ಇವ್ರನ್ನ ಕೇಳ್ಕೊಂಡು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಸರ್ ನಮಸ್ಕಾರ. ಸರ್ ನಾನು ಇಂಡಿಪೆಂಡೆಂಟ್ ಫೈಟರ್ ಸನ್ಮಾನ್ಯ ನಾಗೇಶ್ ಅವರಿಗೆ ಸುಸ್ವಾಗತ. ನೀವು ಇದಾಗಲೇ 2-3 ಸಲ ನಮ್ಮ ಹತ್ರ ಬಂದ್ಬಿಟ್ಟಿದ್ರ. ಆಗ್ಲೇ ಡ್ರೈವರ್ಗಳಿಗೆ ಕನ್ಸರ್ನ್ ಏನೇನ್ ಮಾಹಿತಿಗಳು ನನ್ನ ಕಡೆಯಿಂದ ಬೇಕು ಅಂತ ಹೇಳ್ಬಿಟ್ಟು ಆ ಕಾಳಜಿಯಿಂದ ಜನಗಳಿಗೆ ಸೇವೆ ಆಗ್ಲಿ, ಬೇರೆ ಚಾಲಕರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನೀವು ನಿಸ್ವಾರ್ಥವಾಗಿ ನೀವು ನಮ್ಮ ಹತ್ರ ಬಂದು ನಿಮ್ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಹತ್ರ ಎಲ್ಲ ತಿಳುವಳಿಕೆ ತಿಳ್ಕೊಂಡು ಹೋದ್ರಿ. ಇದು ನಂಗೆ ತುಂಬಾ ಖುಷಿ ಆಯ್ತು. ನೀವು ಇಷ್ಟೊಂದು ಕಾಳಜಿ ಇಟ್ಟಿದ್ರ ನಮ್ ಚಾಲಕರ ಬಗ್ಗೆ. ಅದೇ ರೀತಿ ನೀವು ಇವಾಗ ಮತ್ತೆ ನಿಮ್ಗೆ ಡೌಟ್ಗಳಿದೆ, ಆ ಕ್ಲಿಯರೆನ್ಸ್ಗೋಸ್ಕರ ಬಂದಿದ್ರ. ಹಾರ್ದಿಕ ಸುಸ್ವಾಗತ. ಮೇಘನಾ ಇಂಟರ್ನ್ಯಾಷನಲ್ ತಮಗೆ ಹಾರ್ದಿಕ ಸುಸ್ವಾಗತ. ಖಂಡಿತ ಸರ್. ಯಾಕೆಂದ್ರೆ ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತಿರಲ್ಲ. ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ಹೇಳ್ದೆ ನಿಮ್ಗೆ, ಯಲಂಕದಲ್ಲಿ ಒಬ್ರು ಅದೇ ತರ ಬೆಳಗ್ಗೆ ಸಂಜೆವರೆಗೂ ನಿಂತ್ಕೊಂಡು ಕೊನೆಗೆ ಆ ಒಂದು ಜಸ್ಟ್ ಅವ್ರು ಹೋಗಿ ಅವ್ರ ಇನ್ಶೂರೆನ್ಸ್ ಅವ್ರು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಪಿ ಕೊಡೋದಕ್ಕೋಸ್ಕರ ಸಂಜೆವರೆಗೂ ಕಾಯಿಸಿದ್ರು. ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿತ್ತು. ಯಾರೋ ಬೋರೇಗೌಡರು ಅಂತ ಹೇಳಿ ಅದನ್ನೇ ವಿಡಿಯೋ ಲೈವ್ ಮಾಡ್ಕೊಂಡು ಬಂದಿದ್ದೆ ಈಗ ಮುಂಚೆ. ಆ ಹುಡುಗಂಗೆ 3 ದಿವಸದಿಂದ ಸತಾಯಿಸಿದಾರೆ ಸರ್ ಕೊಡಕ್ಕೆ. ಅದೇನು ಗಾಡಿ ಗುದ್ದಿರೋ ಗಾಡಿನೂ ಗುದ್ದಿಸ್ಕೊಂಡಿರೋ ಗಾಡಿ ಎರಡನ್ನೂ ಸ್ಟೇಷನ್ ನಿಲ್ಸ್ಕೊಂಡಿದ್ದಾರೆ. ಜೀವನ್ ಭೀಮನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಸ್ಕೊಂಡು ಅವ್ನಿಗೆ ಕಂಪ್ಲೇಂಟ್ ಬರೆಯಕ್ ಬಂದಿಲ್ಲ ಡ್ರೈವರ್ಗೆ. ಕನ್ನಡ ನೆಟ್ಟಕ್ಕೆ ಬರೆಯಕ್ ಬರಲ್ಲ ಅಂದ್ರೆ, ಕನ್ನಡ ಗೊತ್ತು ಕನ್ನಡದವರೇ ಆದ್ರೆ ಬರೆಯಕ್ ಬರಲ್ಲ ಅವ್ರಿಗೆ, ಓದಕ್ಕೆ ಬರೆಯಕ್ ಬರಲ್ಲ. ಏನೋ ಅವ್ರು ಗೊತ್ತಿರಂಗ್ ಬರ್ತಾರೆ, ಪಾಠ ಬರ್ದಂಗ್ ಬರ್ಬಿಟ್ಟಿದ್ದಾರೆ. ಸ್ಟೇಷನ್ ಹೆಸರು, ಎಲ್ಲಿಂದ ಇವ್ರು ಬಂದಿರೋದು ಎಲ್ಲಾನು ಒಳ್ಳೆ ಪುಸ್ತಕದಲ್ಲಿ ಬರೀತಾರಲ್ಲ ಹಂಗ್ ಬರ್ಬಿಟ್ಟಾರ ಉದ್ದಕ್ಕೂ. ಅದೊಂದು ಫಾರ್ಮೆಟ್ ಇರುತ್ತೆ, ಆ ಫಾರ್ಮೆಟ್ ಗೊತ್ತಿಲ್ಲ. ಆ ರೈತರು ಕೂಡ ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ನೀವು ಫಾರ್ಮೆಟ್ ಬರ್ಸ್ಕೊಂಬ, ಲಾಯರ್ ಕರ್ಕೊಂಬ ಅಂತ ಹೇಳಿ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಅವ್ರ ಹತ್ರ ನಾನು ಆಮೇಲೆ ಹೋಗಿ ಮಾತಾಡ್ತೀನಿ. ಈಗ ನನಗೆ ಪ್ರಾಪರ್ ಆದಂತ ಮಾಹಿತಿ ನನಗೆ ಬೇಕು. ಏನಕ್ಕೆ ನಮ್ಗೆ ಡ್ರೈವರ್ಗಳು ಎಲ್ಲೆಲ್ಲೋ ಗಾಡಿ ಆಕ್ಸಿಡೆಂಟ್ ಆಗ್ಬಿಡ್ತವೆ. ಈಗ ವೈಟ್ ಬೋರ್ಡ್ ಅವ್ರು ಏನ್ ಮಾಡ್ತಾರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ. ಯಾರಿಗೋ ಒಬ್ರು ಪೊಲೀಸ್ನವ್ರು ಹೇಳಿದಾಗ ಪೊಲೀಸ್ನವ್ರಿಗೆ ತಗೊಳಪ್ಪ ಅನ್ನೋ ಒಂದಷ್ಟು ದುಡ್ಡು ಕೊಟ್ಬಿಡ್ತು ಅಂದ್ರೆ ಎಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ. ನಮ್ ಬಡವರು ನಾವು, ನಮ್ಗೆ ಅದು ದುಡ್ಡಿಲ್ಲ. ನಮ್ ಸದ್ಯ ಅದು ಯಾರು ಗುದ್ದಿಸ್ಕೊಂಡವ್ರಿಗೆ ಗುದ್ದದವ್ರು ನಮ್ಗೆ ಹೊಡೆದ್ರು ನಾವು ಸುಮ್ಮನೆ ಇರ್ತೀವಿ. ಯಾಕೆಂದ್ರೆ ಬೇರೆ ಏನಾರು ನಾವು ಹೊಡಿಯಕ್ ಹೋಗ್ಬಿಟ್ರೆ ನಮ್ಗೆ ದುಡ್ಡು ಕೊಡ್ತೇವೆ ಅಂದ್ರೆ ಆ ನೋವಾಗಿರ್ತದಲ್ಲ, ಗಾಡಿದು ತೊಂದರೆ ಆಗಿರ್ತದಲ್ಲ, ಅದನ್ನ ನೆನ್ಸ್ಕೊಂಡು